ಅಭಿವೃದ್ಧಿಶೀಲವಾದಂಥ ಇಡೀ ಒಂದು 10 ವರ್ಷದ ಪರ್ವ ಏನಾದರೂ ಇದ್ದರೆ ಕರ್ನಾಟಕದಲ್ಲಿ ಎರಡೇ ಕಡೆ, ಒಂದು ಶಿವಮೊಗ್ಗ, ಇನ್ನೊಂದು ಕಡೆ ಪ್ರತಾಪ್ ಸಿಂಹ. ಈಶ್ವರಪ್ಪನವರಾಗೂ ಮತ್ತೊಬ್ಬರ ಯಾರೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಶಿವಮೊಗ್ಗದಲ್ಲಿ ರಾಘವೇಂದ್ರರನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ನೆಹರು ಅವರಿಗೆ ಮೈಸೂರಿನ ರಾಜಮನೆತನ ಯಾವ ರೀತಿಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿತ್ತು ಅನ್ನುವಂಥ ಒಂದು ಕನಿಷ್ಠ ನೆನಪು ಕೂಡ ಕಾಂಗ್ರೆಸ್ನವರಿಗಿಲ್ಲ. ಯಾವ ರೀತಿಯಲ್ಲಿ ಮೋಹನ್ ದಾಸ್ ಅವರೇ ನೀವು ಪ್ರತಾಪ್ ಸಿಂಹನಿಗಿಂತ ಉತ್ತಮ ಅಭ್ಯರ್ಥಿ ಅಂತ ತೀರ್ಮಾನಕ್ಕೆ ಬಂದ್ರಿ? ಕೇವಲ ಮೋದಿಯವರ ಕೈ ಬಲಪಡಿಸ್ತೇವೆ ಅಂತ ಹೇಳ್ಕೊಳ್ತಾ ಇಡೀ ರಾಜ್ಯ ರಾಜಕಾರಣವನ್ನ ಬಿಜೆಪಿಯ ಪಕ್ಷದ ಒಳಗಡೆನೆ ಹೊಲಸೆಬ್ಬಿಸ್ಲಿಕ್ಕೆ ಅಂತಲೇ ಕೆಲವರು ಹುಟ್ಟಿದ ಹಾಗೆ ಕಾಣುತ್ತೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ರಾಜ್ಯದಲ್ಲಿ ಚುನಾವಣೆಯ ಕಾವು ಕಾಂಗ್ರೆಸ್ಸು, ಬಿಜೆಪಿ, JDS ಮೂರೂ ಪಕ್ಷದಲ್ಲಿ ಕ್ಷಣಕ್ಕೂ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. JDSಗೆ 3 ಸೀಟನ್ನು ಬಿಟ್ಟುಕೊಡಲಾಗಿದೆ. ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋದು ಇನ್ನೂ ನಿಗೂಢ. ಬಿಜೆಪಿ ಹೇಳುವ ಪ್ರಕಾರ ಭವಿಷ್ಯದಲ್ಲಿ ಸುಮಲತಾ ಅವರಿಗೆ ಅತ್ಯಂತ ಉನ್ನತವಾದಂಥ ಸ್ಥಾನ, ಮಾನ, ಗೌರವ ದಕ್ಕಲಿದೆ. ಅವರಿಗೆ ಯಾವುದೇ ರೀತಿಯ ಅನ್ಯಾಯ ಆಗುವುದಿಲ್ಲ. ಇದರ ಬೆನ್ನಲ್ಲೇ ಒಮ್ಮೆ ನಿರೀಕ್ಷಿತ ಸೀಟುಗಳನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಗೆಲ್ಲಿಸಿಕೊಡಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಅನ್ನೋದನ್ನು ಅವರ ಶಾಸಕರೇ ಹೇಳಿದ್ದಾರೆ. ಇನ್ನು ಈಶ್ವರಪ್ಪನವರು BJPಯ ವಿರುದ್ಧ ಅಲ್ಲದೇ ಇದ್ದರು, ಮೋದಿಯವರ ಹೆಸರು ಹೇಳಿಕೊಂಡೇ ರಾಜ್ಯದ BJP ಒಟ್ಟು ನಡೆಯನ್ನು, ಕುಟುಂಬ ರಾಜಕಾರಣವನ್ನು ತೀಕ್ಷ್ಣವಾಗಿ ಖಂಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಅವರು ಗೀತಾ ಶಿವರಾಜ್ ಕುಮಾರ್ ಅವರ ಮೇಲೂ ಕೂಡ ಡಮ್ಮಿ ಕ್ಯಾಂಡಿಡೇಟ್ ಅನ್ನುವ ಮಾತನಾಡಿದ್ದಾರೆ. ಅದರ ಜೊತೆಗೆ ಮಧು ಬಂಗಾರಪ್ಪ ಮತ್ತು ಇನ್ನಿತರ ಕಾಂಗ್ರೆಸ್ಸಿನವರ ತೀವ್ರವಾದ ವಾಗ್ದಾಳಿಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಇನ್ನು KPCC ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ DKಶಿ ಅವರಿಗೆ ಕುತ್ತು ಬರುವ ಸಾಧ್ಯತೆಯ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಕೇಜ್ರಿವಾಲ್ನ ಕೇಸು ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಅದು ದೇಶದ ಒಳಗಿನ ಸಮಸ್ಯೆ ಆದರೂ ಕೂಡ ಜರ್ಮನಿ ಅದಕ್ಕೆ ಸಾಥ್ ಕೊಡುವಂಥ ಮಟ್ಟಕ್ಕೆ ಬಂದಿತ್ತು. ಆವಾಗ ಜೈಶಂಕರ್ ಅದಕ್ಕೆ ಕಪಾಳ ಮೋಕ್ಷವನ್ನು ಚೆನ್ನಾಗೇ ಮಾಡಿದ್ದಾರೆ. ಕ್ಷಣದಿಂದ ಕ್ಷಣಕ್ಕೆ ಇವತ್ತು ತನಿಖೆ ಮುಂದುವರಿಯುತ್ತಾ ಇರುವ ಹಿನ್ನೆಲೆಯನ್ನು ನೋಡಿದರೆ ಕೇಜ್ರಿವಾಲ್ನಂಥ ಆಮ್ ಆದ್ಮಿ ಪಕ್ಷದ ಒಟ್ಟು ದೇಶದಲ್ಲಿ ಅವರು ಬಿತ್ತಿದ ಕನಸುಗಳು, ಜನರಿಗೆ ಅವರು ಹುಟ್ಟಿಸಿದ ಆಸೆ ಮತ್ತು ನಿರೀಕ್ಷೆಗಳು ಎಷ್ಟು ಖರಾಬಾಗಿದ್ದವು ಅನ್ನೋದನ್ನು ಅವರ ಇಡೀದಾದಂಥ ತನಿಖೆಯಲ್ಲಿ ಬಹಿರಂಗಗೊಳ್ತಾ ಇರುವಂಥ ಆ ಅಬಕಾರಿ ಹಗರಣದ ಒಟ್ಟು ಭ್ರಷ್ಟಾಚಾರದ ವಿಶ್ವರೂಪ ದಂಗು ಬಡಿಸ್ತಾ ಇದೆ. 75 ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷದ ಯಾವ ರಾಜಕಾರಣಿಗಳು ಏನೇನು ಭ್ರಷ್ಟಾಚಾರವನ್ನು, ಹಗರಣವನ್ನು, ಸ್ವಜನ ಪಕ್ಷಪಾತವನ್ನು ತಮ್ಮ ತಲೆಮಾರುಗಳಿಗೆ ಸಾಕಾಗುವಷ್ಟು ಆರ್ಥಿಕ ಶೇಖರಣೆಯನ್ನು ಮಾಡಿಕೊಂಡಿದ್ದಾವೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಆದರೆ ಅಣ್ಣಾ ಹಜಾರೆಯವರಂಥ ಒಬ್ಬ ಮುತ್ಸದ್ದಿ, ಜನಪರ, ಜನಮುಖಿ, ಆಧುನಿಕ ಗಾಂಧಿ ಅವರ ಹೋರಾಟದ ಛತ್ರಿಯಲ್ಲಿ ಬೆಳೆದು ಬಂದಂಥ ಈ ಕೇಜ್ರಿವಾಲ್ ಎಷ್ಟು ಖತರ್ನಾಕ್ ಇದ್ದಾರೆ ಅನ್ನೋದನ್ನು ಈ ಹಗರಣ ತೋರಿಸ್ತಾ ಇದೆ. ಅಷ್ಟೇ ಅಲ್ಲ, ಕೇವಲ ಕೆಲವು ವರ್ಷಗಳ ರಾಜಕಾರಣದಲ್ಲಿ, ಅಧಿಕಾರದ ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರವನ್ನು ಮಾಡಬಹುದು ಅನ್ನುವಂಥ ಒಂದು ಉಜ್ವಲವಾದಂಥ ಉದಾಹರಣೆಯನ್ನು ಪ್ರಾಯಶಃ ಭಾರತದ ಒಟ್ಟು ರಾಜಕೀಯ ಜನತಂತ್ರ ವ್ಯವಸ್ಥೆಯಲ್ಲಿ ಇತಿಹಾಸವಾಗಿ ಅವರು ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅಷ್ಟು ಭ್ರಷ್ಟಾಚಾರದ ವಿಶ್ವರೂಪ ಕೆದಕದಾಗೆ ಹೊರಗೆ ಬರ್ತಾ ಇದೆ. ಎಂಥ ದುರಂತ ಇದು! ಯಾರನ್ನು ನಂಬೋಣ? ಹಾಗಾದರೆ
ಇಂತಹ ಒಂದು ಪರಿಸ್ಥಿತಿಗೆ ಭಾರತದ ಒಟ್ಟು ಮತದಾರ ಬಂದು ನಿಂತಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ BJP ರಾಜ್ಯದ ಚುನಾವಣಾ ಉಸ್ತುವಾರಿಯನ್ನು ವಹಿಸಿಕೊಂಡವರು. ಅವರು ಒಂದು ಮಾತನ್ನು ಆಡಿದ್ದಾರೆ. ಆ ಮಾತನ್ನು ತೀವ್ರವಾಗಿ ಆಕ್ಷೇಪಿಸಬೇಕು ನಾವು. ಯಾಕೆ ಅಂತಂದರೆ, ಮೈಸೂರಿನ ಉಮೇದುವಾರಿಕೆಯ ಬಗ್ಗೆ ಸಾರ್ವಜನಿಕವಾಗಿ ಮಾತಾಡ್ತಾ ಮೈಸೂರು ಮಹಾರಾಜರು, ಯದುವಂಶ, ಅವರ ಕೊಡುಗೆ ಎಲ್ಲವನ್ನು ಅವರು ಶ್ಲಾಘಿಸಿದ್ದಾರೆ. ಅದನ್ನು ಅವರು ಶ್ಲಾಘಿಸಬೇಕಾಗಿಲ್ಲ, ಅದು ಇಡೀ ರಾಜ್ಯವು ದೇಶವು ಅದು ಸಾಮಾನ್ಯರವರೆಗೂ ಅದು ಗೊತ್ತಿದೆ. ಆದರೆ 75 ವರ್ಷದಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆಗೆ, ಮುಖ್ಯವಾಗಿ ಕಾಂಗ್ರೆಸ್ಸಿನ ಪಕ್ಷಕ್ಕೆ ನಾಲ್ವಡಿಯವರ ಕೊಡುಗೆ ಆಗಲಿ, ಮೈಸೂರು ಮಹಾರಾಜರ ಕೊಡುಗೆ ಆಗಲಿ, 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ನೆಹರು ಅವರಿಗೆ ಮೈಸೂರಿನ ರಾಜಮನೆತನ ಯಾವ ರೀತಿಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿತ್ತು ಅನ್ನುವಂಥ ಒಂದು ಕನಿಷ್ಠ ನೆನಪು ಕೂಡ ಕಾಂಗ್ರೆಸ್ನವರಿಗಿಲ್ಲ. ಅದು ಇದ್ದಿದ್ದರೆ ಇವತ್ತು ಕರ್ನಾಟಕದಲ್ಲಿ ಮೈಸೂರಿನ ರಾಜಮನೆತನ ಇಷ್ಟು ನಿಕೃಷ್ಟವಾಗಿ ಪರಿಗಣಿಸಲ್ಪಡ್ತಿರಲಿಲ್ಲ. ಮತ್ತು ರಾಜಕೀಯವಾಗಿ ಅವರನ್ನು ದೂರ ಇಡುವ ಮತ್ತು ಆಡಳಿತಾತ್ಮಕವಾಗಿ ಕರ್ನಾಟಕದಲ್ಲಿ ಆ ಮನೆತನಕ್ಕೆ ಸಿಗಬೇಕಾದಂಥ ಗೌರವ, ಸಿಗಬೇಕಾದಂಥ ಸ್ಥಾನ, ಮಾನ, ಶ್ರೇಯಸ್ಸು ಅವರಿಗೆ ಖಂಡಿತವಾಗಿ ದಕ್ಕುತ್ತಾ ಇತ್ತು. ಆದರೆ ಅದು ದಕ್ಕಲಿಲ್ಲ ಅನ್ನೋದು ಅತ್ಯಂತ ದುಃಖಕರವಾದಂಥ ಇತಿಹಾಸ. ಇಷ್ಟಾಗಿಯೂ ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಡಿದ ಮಾತನ್ನು ಯದುವೀರ್ ಒಡೆಯರ ಬಗ್ಗೆ ನಾವು ಆಕ್ಷೇಪ ಮಾಡಬೇಕಾಗಿದೆ. ಯಾಕೆ ಅಂತಂದರೆ, ಅವರು ಹೇಳ್ತಾರೆ, ಪ್ರತಾಪ್ ಸಿಂಹ ಅವರಿಗಿಂತ ಉತ್ತಮ ಅಭ್ಯರ್ಥಿಯನ್ನು ಈ ಸರಿ ನಾವು ಮೈಸೂರಿನಲ್ಲಿ ನಿಲ್ಲಿಸಿದ್ದೇವೆ. ಯದುವೀರ್ ಒಡೆಯರ್ ರಾಜಮನೆತನ, ಅವರು ರಾಜರು ಅಂತ ಹೇಳಿದ್ದಾರೆ. ಇದು ಅತ್ಯಂತ ತಪ್ಪು. हमारे पास है ये जो मैसूर के राजा हैं, हम जिस कर्नाटका की बात करते हैं, सच क्या है, गोल्डन एज ऑफ कर्नाटका अगर किसी नाम से जुड़ता है तो मैसूर के राजा से मिलता है. जिस समय कर्नाटक बहुत पिछड़ा था, कर्नाटक को विकसित करने के लिए, पूरे बेंगलोर से लेकर मैसूर तक को विकसित करने के लिए, यहाँ शिक्षा व्यवस्था बनाने के लिए, यहाँ महिलाओं की शिक्षा देने के लिए, बैकवर्ड के अपलिफ्टमेंट के लिए, पूरा आर्थिक विकास करने के लिए, उद्योगों के निर्माण करने के लिए, इतने बड़े डैम को बनाने के लिए अगर किसी एक राजा ने सबसे बड़ी भूमिका अदा की थी तो हमारे मैसूर के राजा थे. हमने उस मैसूर के राजा का सम्मान किया है क्योंकि हम आगे मैसूर का और विकास कराना चाहते हैं. प्रताप सिन्हा को नहीं दिया ऐसा नहीं है. आने वाले समय में प्रताप सिन्हा हमारे साथ हैं. आप उनके लिए एक बड़ा दायित्व देखेंगे. ಯಾಕೆ ಇವರು ಈ ರೀತಿಯ ಮಾತನಾಡ್ತಾರೆ? ಯಾಕೆ ಈ ರೀತಿಯ ಮಾತನ್ನು ಆಡುವ ಮೂಲಕ ಪ್ರತಾಪ್ ಸಿಂಹನಂತ ಒಬ್ಬ ಧೀಮಂತ ರಾಜಕಾರಣಿಯನ್ನು, ಯುವ ರಾಜಕಾರಣಿಯನ್ನು, ಅಭಿವೃದ್ಧಿಯೇ ತನ್ನ ಉಸಿರುವಂಥ 10 ವರ್ಷಗಳಲ್ಲಿ ಅವಿಶ್ರುತವಾಗಿ ಅಹರ್ನಿಶಿ ಜನರ ಮಧ್ಯೆಯೇ ದುಡಿದು ತೋರಿಸಿದಂಥ ಒಬ್ಬ MP-ಯನ್ನು, ಸಂಸದನನ್ನು ಸಾರ್ವಜನಿಕವಾಗಿ ಈ ರೀತಿ ಸ್ವಪಕ್ಷೀಯರೇ ಹೀಗಳೆಯಬಹುದೇ? ಇದು ಪ್ರಶ್ನೆ. ಪ್ರತಾಪ್ ಸಿಂಹ ಅವರಿಗಿಂತ ಉತ್ತಮ ಅಭ್ಯರ್ಥಿ ಹೇಗೆ? ಈ 8-9 ವರ್ಷಗಳಲ್ಲಿ ಯದುವೀರ್ ಅವರ ಕೊಡುಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಷ್ಟು ಇದೆ ಅನ್ನುವಂಥ ಒಂದು ಮೌಲ್ಯಮಾಪನವನ್ನು ಮತ್ತು ಒಂದು ಅವರ ಮಾಡಿದ ಕೆಲಸದ ರೇಟ್ ಕಾರ್ಡನ್ನು ಜನರೆದುರು ಇಡಬೇಕು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭ್ಯರ್ಥಿ ಒಳ್ಳೆಯವರು, ಗುಣ ಒಳ್ಳೆಯದು, ನಡತೆ ಒಳ್ಳೆಯದು, ಸಭ್ಯ, ಸುಸಂಸ್ಕೃತರು, ರಾಜಮನೆತನದ ಯುವರಾಜ, ಎಲ್ಲವನ್ನು ಒಪ್ಕೊಳ್ಳೋಣ. ರಾಜಕೀಯವಾಗಿ ಏನು, ಯದುವೀರ್ ಅವರ ಕೊಡುಗೆ ಏನು, ಮೈಸೂರಿಗೆ ರಾಜಕೀಯವಾಗಿ ಏನನ್ನು ಕೊಟ್ಟಿದ್ದಾರೆ? ಹಾಗೆ ನೋಡಿದರೆ ಅಭಿವೃದ್ಧಿಯ ಎಲ್ಲ ಕಾರ್ಯಗಳಿಗೂ ರಾಜಮನೆತನದ ಸ್ವತ್ತು ಅನ್ನುವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟಿನ ಬೆದರುಗೊಂಬೆಯನ್ನು ಇಟ್ಟುಕೊಂಡು ಅಲ್ಲಿಂದ ಆರ್ಡರನ್ನು ಪಾಸ್ ಮಾಡಿಸ್ಕೊಂಡು ತಂದು ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ಕೆ ಅಡೆತಡೆಯನ್ನು ಒಡ್ಡಿದ್ದು ಯಾರಾದರೂ ಇದ್ದರೆ ಅದು ರಾಜಮನೆತನ.
ಅದನ್ನು ಪ್ರತಾಪ್ ಸಿಂಹ ಅವರೇ ಹೇಳಿದ್ದಾರೆ. ಹೀಗಾಗಿ ಅದೆಲ್ಲವನ್ನ ಬಿಡುಗಡೆ ಮಾಡಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪ್ರತಿಯೊಂದು ಸೊತ್ತನ್ನು ರಾಜಮನೆತನ ಈಗ ಜನರಿಗೆ ಅರ್ಪಿಸಬೇಕಾಗಿದೆ. ಹಾಗಿದ್ರೆ ಅದನ್ನು ಈಗಲೇ ಎಲೆಕ್ಷನ್ನಿನ ಮೊದಲೇ ಈಗ ಅಭ್ಯರ್ಥಿಯಾಗಿ ಜನರ ಮಧ್ಯೆ ಹೋಗುವ ಹೊತ್ತಿಗೆ ಎಲ್ಲೆಲ್ಲಿ ಯಾವ್ಯಾವ ಅಭಿವೃದ್ಧಿ ಕಾರ್ಯಕ್ಕೆ, ಉದಾಹರಣೆಗೆ ಚಾಮುಂಡಿ ಬೆಟ್ಟದಲ್ಲಿ ಆ ಕೆರೆಯ ಸಂಬಂಧಪಟ್ಟಂಥ ಜಾಗ, ನಲ್ಲಿ ನೀರಿನ ಸಂಬಂಧಪಟ್ಟಂಥ ಜಾಗ, ಅದಕ್ಕೆ ಅಡೆತಡೆ ಇದ್ದದ್ದು ಅದನ್ನೆಲ್ಲ ನಿವಾರಿಸಲಿಲ್ಲ. ತಕ್ಷಣ ಅದನ್ನು ಬಿಡುಗಡೆ ಮಾಡಿ. ನಿಮ್ಮಿಂದ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಕ್ಕೆ ತೊಡಕಾಗಿದೆ ಅನ್ನೋದನ್ನು ಪ್ರತಾಪ್ ಸಿಂಹ ಒಂದು ಲಿಸ್ಟನ್ನೇ ಕೊಟ್ಟಿದ್ದಾರೆ. ಆ ಲಿಸ್ಟನ್ನು ಮೊದಲು ಬರ್ಖಾಸ್ತುಗೊಳಿಸಿ, ಆ ಲಿಸ್ಟಿನಲ್ಲಿ ಏನೇನು ಆಕ್ಷೇಪ ಇದೆ, ಎಲ್ಲೆಲ್ಲಿ ನಿಮ್ಮಿಂದ ತೊಂದರೆ ಆಗಿದೆ, ಆ ತೊಂದರೆಯನ್ನು ಮೊದಲು ನಿವಾರಿಸಿ. ಆವಾಗಲಾದರೂ ಈ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದ ಹಾಗೆ ಪ್ರತಾಪ್ ಸಿಂಹನಿಗಿಂತ ಉತ್ತಮ ಅಭ್ಯರ್ಥಿ ಅನ್ನುವಂಥ ಒಂದು ಮಾತನ್ನು ಪ್ರಥಮ ಪಾದದಲ್ಲಿ ಒಪ್ಪೋದು. ಯಾಕೆಂತಂದರೆ ಬಂದ ಹೊಸರಲ್ಲಿ ಆರ್ಸ್ ಬರ್ತಾರೋ ಬಿಡ್ತಾರೋ ಪ್ರಶ್ನೆ ಬೇರೆ. ಆದರೆ ಅಭ್ಯರ್ಥಿ ಅಂತ ಘೋಷಣೆ ಆದ ತಕ್ಷಣ ಮಹಾರಾಜರು ಈ ಜಾಗವನ್ನು ಬಿಟ್ಟುಕೊಟ್ರು, ಇದನ್ನು ಈ ಅಭಿವೃದ್ಧಿ ಕಾರ್ಯಕ್ಕೆ ಅವರು ಅನುಮೋದನೆ ಮತ್ತು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹಾಗಾಗಿ ಅವರು ಜನಪರವಾದಂಥ ನಿಲುವನ್ನು ಪ್ರಥಮ ಹೆಜ್ಜೆಯಲ್ಲೇ ಇಟ್ಟಿದ್ದಾರೆ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡ್ಬೋದಲ್ಲ. ಅದು ಯಾವುದೂ ಮಾಡಿಲ್ಲ, ಅದರ ಬಗ್ಗೆ ಏನನ್ನು ಮಾತಾಡುವುದಿಲ್ಲ. ಏಕಾಏಕಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವತ್ತು ಒಡೆಯರನ್ನು ಗೆಲ್ಲಿಸಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿ ನಾಲಿಗೆಯನ್ನು ಹರಿಬಿಟ್ರೆ ಅದರ ತೊಂದರೆ ತಾಪತ್ರಯ ಯಾರಿಗಾಗತ್ತೆ? BJPಯವರಿಗೆ ತಾನೇ. ಇದೇ ಅಸ್ತ್ರವನ್ನು ಇಟ್ಟುಕೊಂಡು ಕಾಂಗ್ರೆಸ್ನವರು ನಿಮಗೆ ಗುಮ್ಮುವುದಿಲ್ವೇ, ಪ್ರತಿಕ್ರಿಯಿಸುವುದಿಲ್ವೇ? ಆಮೇಲೆ ಪ್ರತಾಪ್ ಸಿಂಹನಿಂದ ಇಂಥ ಒಂದು ನಡೆಯನ್ನು ಅಥವಾ ಅವರ ಇಂಥ ಒಂದು ಪ್ರತಿಕ್ರಿಯೆಯನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಪ್ರತಾಪ್ ಸಿಂಹ ಹೆಂಗಿದ್ದಾರೆ, ಮತ್ತು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿಶೀಲವಾದಂಥ ಇಡೀ ಒಂದು 10 ವರ್ಷದ ಪರ್ವ ಏನಾದರೂ ಇದ್ದರೆ ಕರ್ನಾಟಕದಲ್ಲಿ ಅದು ಎರಡೇ ಕಡೆ, ಒಂದು ಶಿವಮೊಗ್ಗ, ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಮೈಸೂರು. ಅಲ್ಲಿ ರಾಘವೇಂದ್ರ ಏನು ಕೆಲಸ ಮಾಡಿದಾರೋ ಅದೇ ಅವರ ಟ್ರಂಪ್ ಕಾರ್ಡು. ಮತ್ತು ಈಶ್ವರಪ್ಪನವರಾಗೂ ಮತ್ತೊಬ್ಬರ ಯಾರೇ ತಿಪ್ಪರ್ಲಾಗ ಹಾಕಿದರೂ ಕೂಡ ಶಿವಮೊಗ್ಗದಲ್ಲಿ ರಾಘವೇಂದ್ರರನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವರು ವಿವಾದಿತ ಮನುಷ್ಯ ಅಲ್ಲ, ಅನಾವಶ್ಯಕವಾಗಿ ಮಾತಾಡುವುದಿಲ್ಲ, ಯಾವ್ಯಾವುದೋ ರೀತಿಯ ಅಹಂಕಾರವನ್ನು ದುರಹಂಕಾರವನ್ನು ಕುಟುಂಬದ ರಾಜಕೀಯದ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಜನರ ಮುಂದೆ ಬಂದು ನಿಂತಂಥ ಹುಡುಗ ಅಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ಅಭಿವೃದ್ಧಿ. ಶಿವಮೊಗ್ಗಕ್ಕೆ ತಾನು ಏನನ್ನು ತರಬಹುದು ಅದನ್ನು ಗರಿಷ್ಠ ಪ್ರಮಾಣದಲ್ಲಿ ತಂದು ತೋರಿಸಿದ್ದಾರೆ ಅವರು. ಅದೇ ರೀತಿಯಲ್ಲಿ ಮೈಸೂರಿನ ಪ್ರಶ್ನೆ ಬಂದಾಗ ಹೊಸತಾಗಿ ಬಂದಂಥ ಒಬ್ಬ ಯುವಕ ರಾಜಕಾರಣಕ್ಕೆ ಹಿಂದಿಲ್ಲ ಮುಂದಿಲ್ಲ, ಒಬ್ಬ ಪತ್ರಕರ್ತ, ಒಬ್ಬ ಹಿಂದುತ್ವವಾದವನ್ನು ಸಮಗ್ರವಾಗಿ ಪ್ರತಿಪಾದಿಸುವಂಥ ಒಬ್ಬ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ರಾಜಕಾರಣಕ್ಕೆ ಹೊಸತಾಗಿ ಬಂದರೂ ಕೂಡ ಅಲ್ಲಿಯ ಒಳ ರಾಜಕಾರಣ, ಸ್ಥಳೀಯ ರಾಜಕಾರಣ, ರಾಜ್ಯದ ರಾಜಕಾರಣ, ಆಮೇಲೆ ಹಿರಿಯರ ರಾಜಕಾರಣ, ಪಕ್ಷದ ರಾಜಕಾರಣ, ಓಲೈಕೆ ರಾಜಕಾರಣ, ಅಡ್ಜಸ್ಟ್ಮೆಂಟ್ ರಾಜಕಾರಣ, ಜಾತಿ ರಾಜಕಾರಣ, ಧರ್ಮ ರಾಜಕಾರಣ, ಇವೆಲ್ಲವನ್ನು ಮೀರಿ 10 ವರ್ಷದಲ್ಲಿ ಸಂಸದನಾಗಿ ತಾನು ಏನನ್ನು ಮಾಡಬಹುದು ಅನ್ನೋದಕ್ಕೆ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿದ್ದಾದರೂ ಇದ್ದರೆ ಅದು ಪ್ರತಾಪ್ ಸಿಂಹ. ಅವರ ನೈತಿಕತೆಗೆ ಯಾಕೆ ನೀವು ಈ ರೀತಿಯ ಮಾತುಗಳ ಮೂಲಕ ಮಸಿ ಬಳಿತೀರಿ? ಅವರ ವ್ಯಕ್ತಿತ್ವವನ್ನು ಯಾಕೆ ಕುಂದಿಸ್ತೀರಿ? ಅವರ ಗೌರವಕ್ಕೆ ಯಾಕೆ ಚ್ಯುತಿ ತರ್ತೀರಿ? ಮುಜುಗರವನ್ನು ಯಾಕೆ ತರ್ತೀರಿ? ಒಂದು ಚುನಾವಣೆಯ ಉಸ್ತುವಾರಿ ವಹಿಸಿಕೊಂಡಂಥ ಒಬ್ಬ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದಂಥ ವ್ಯಕ್ತಿಗಳೇ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟರೆ ಅದು ಎದುರಾಳಿಗಳಿಗೆ ಅಸ್ತ್ರ ಆಗೋದಿಲ್ವೇ, ಮೃಷ್ಟಾನ್ನ ಆಗೋದಿಲ್ವೇ? ಇಂಥ ಒಂದು ಕನಿಷ್ಠ ಮಟ್ಟದ ಬುದ್ಧಿ ಇಲ್ಲ, ಪ್ರಜ್ಞೆ ಇಲ್ಲಲ್ರಿ ನಿಮಗೆ? ಈ ರಾಧಾ ಮೋಹನ್ ದಾಸ್ನಂಥವರು ಇಂಥ ಹೇಳಿಕೆಯನ್ನು ಕೊಡ್ಬೋದಾ? ಯಾವ ರೀತಿಯಲ್ಲಿ ಮೋಹನ್ ದಾಸ್ ಅವರೇ ನೀವು ಪ್ರತಾಪ್ ಸಿಂಹನಿಗಿಂತ ಉತ್ತಮ ಅಭ್ಯರ್ಥಿ ಅಂತ ತೀರ್ಮಾನಕ್ಕೆ ಬಂದ್ರಿ? ಹಿಂದೆ ಇದೇ ಶ್ರೀಕಂಠ ದತ್ತ ಒಡೆಯರು 4 ಬಾರಿ ಸಂಸದರಾಗಿದ್ದಾರೆ.
ಆದರೆ ಒಂದು ನಯ ಪೈಸೆ ಕೆಲಸವನ್ನು ಮಾಡಿಲ್ಲ, ಅದು ಚರಿತ್ರೆ. ಅರಮನೆಯಿಂದ ಹೊರಗಡೆನೇ ಬಂದಿಲ್ಲ. ಅವರು ಏನಾದರೂ ಹೆಚ್ಚು ಇದ್ದಿದ್ದಿದ್ರೆ KCA ಕ್ಲಬ್ಬಲ್ಲಿ ರಾಜಕಾರಣದ ಮಜಾ ಮೇಜುವಾನಿಗೆ ಮಾಡಿದರೆ ಹೊರತು ಜನಪರವಾದಂಥ ಯಾವ ಕೆಲಸವನ್ನು ಮಾಡಿಲ್ಲ. ಅದರ ಅರ್ಥ ಮೈಸೂರಿನ ಮಹಾರಾಜರೇನು ಮಾಡಿಲ್ಲ ಅಂತಲ್ಲ, ಅದ್ರ ಪರಂಪರೆನೇ ಬೇರೆ. ಈ ಶ್ರೀಕಂಠದತ್ತ ಒಡೆಯರು ಏನು ಕಡ್ದು ಕಟ್ಟಾಕಿದ್ರು 4 ಅವಧಿಯಲ್ಲಿ 20 ವರ್ಷ MP ಆಗಿದ್ದವರು ಏನು ಮಾಡಿಲ್ಲ. ಅವರ ಬುಡವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ MP ಆ ಪದವಿಯನ್ನು ಬಳಸ್ಕೊಂಡಿದ್ರು ಅಷ್ಟೇ. ಯದುವೀರ್ ಏನು ಮಾಡ್ತಾರೆ ಅಂತ ನೋಡಬೇಕು. ರೋಡ್ ಸೈಡಿನ ಚಾ ಅಂಗಡಿಯಲ್ಲಿ ಬಂದು ಚಾ ಕುಡ್ದಾಕ್ಷಣ 4 ಜನ ಸಾಮಾನ್ಯರೆಲ್ಲ ಬಂದು ನಿಂತ್ಕೊಂಡು ಫೋಟೋ ತೆಗೆದುಕೊಂಡಾಕ್ಷಣ, ಬೀದಿಯಲ್ಲಿ ನಿಂತು ಮತವನ್ನು ಯಾಚಿಸಿದ ಕ್ಷಣ ಮಹಾರಾಜರು ಅಥವಾ ಮಹಾಪ್ರಭುಗಳು ಜನಪ್ರತಿನಿಧಿಗಳು ಜನಪ್ರಭುಗಳಾಗುವುದಿಲ್ಲ. ಅಹೋರಾತ್ರಿ ಜನರೊಟ್ಟಿಗೆ ಸಂಪರ್ಕ ಇಟ್ಕೋಬೇಕು, ಅವರ ಸಮಸ್ಯೆಗೆ ಸ್ಪಂದಿಸಬೇಕು. ಇಲ್ಲಿದ್ದಂಥ ಆಡಳಿತಾತ್ಮಕವಾದಂಥ ರಾಜಕಾರಣ ಮತ್ತು ಆಡಳಿತಾತ್ಮಕವಾದಂಥ ಸರ್ಕಾರದ ತಪ್ಪುಗಳನ್ನು ಬೀದಿಯಲ್ಲಿ ನಿಂತು ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟಿಸಬೇಕು. ಪ್ರತಿ ಕ್ಷಣ ಜನಮಾನಸದ ಮಧ್ಯೆ ಬದುಕಬೇಕು. ಅದನ್ನು ಎಷ್ಟು ಯದುವೀರ ಮಾಡ್ತಾರೆ ಅನ್ನೋದನ್ನು ಇನ್ನು ಮುಂದಿನ ದಿನಗಳು ನಿರ್ಧಾರ ಆಗಬೇಕಾಗಿದೆ. ಈಗಲೇ ಯಾಕೆ ಸರ್ಟಿಫಿಕೇಟ್ ಕೊಡ್ತೀರಿ? ಪ್ರತಾಪ್ ಸಿಂಹನ ಜಾಗದಲ್ಲಿ ಬೇರೆಯವರು ಯಾರೇ ಇದ್ದರೂ ಬಂಡಾಯ ಹೇಳ್ತಾ ಇದ್ರು, ಸ್ವತಂತ್ರವಾಗಿ ನಿಲ್ತಾ ಇದ್ರು, ಅಥವಾ ಪಕ್ಷ ಬಿಡ್ತಾ ಇದ್ರು, ಇನ್ನೊಂದು ಮಾಡ್ತಾ ಇದ್ರು. ಅವರೇ ಒಂದು ಹೆಜ್ಜೆ ಮುಂದೆ ಬಂದು ಯದುವೀರ್ ಅವರೊಟ್ಟಿಗೆ ಜಂಟಿ ಪತ್ರಿಕಾಗೋಷ್ಠಿ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ. ತಾನೇ ಮುಂದೆ ನಿಂತು ಇಡೀ ಪ್ರಚಾರದ ಒಂದು ಉಸ್ತುವಾರಿಯನ್ನು ವಹಿಸ್ಕೊಳ್ತಾರೆ. ಯಾವ ಮುಜುಗರ ಇಲ್ಲದೇನೆ, ಹೀಗಳಿಕೆ ಇಲ್ಲದೇನೆ, ತನಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಗೊತ್ತಿದ್ದು ಕೂಡ, ತನಗೆ ಇದು ಅವಮಾನಕಾರಕ ಅಂತ ಗೊತ್ತಿದ್ದು ಕೂಡ, ಸಭ್ಯತೆ, ಸೌಜನ್ಯ ಎಲ್ಲರೊಟ್ಟಿಗೂ ಸೇರಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಅಧಿಕಾರ ಮಾತ್ರ ನನ್ನ ನಿರೀಕ್ಷೆಯಲ್ಲ, ಪಕ್ಷದ ಹಿತ ಮತ್ತು ಪಕ್ಷದ ಕಾರ್ಯಕರ್ತ ನಾನು. ಅಧಿಕಾರ ಇದ್ರೂ ಕೆಲಸ ಮಾಡ್ತೇನೆ, ಇಲ್ಲದೇ ಇದ್ರೂ ಕೆಲಸ ಮಾಡ್ತೇನೆ ಅನ್ನುವಂಥ ಒಂದು ವಿನಯವನ್ನು ಪ್ರದರ್ಶನ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಇದೇ ಸದಾನಂದ ಗೌಡರು, ಈಶ್ವರಪ್ಪನಂಥವರು, ಈ ನಿಮ್ಮ ಬೇರೆ ಬೇರೆ ಯಾರ್ಯಾರು ಬೇಕು ನಿಮಗೆ ಇದೇ BJPಯಲ್ಲಿ, ಯತ್ನಾಳ್ ಅಂತವರು, ರವಿ ಅಂತವರು, ಎಷ್ಟು ಜನ ಬೇಕು? ಎಲ್ಲರೂ ಅವರವರ ಮಕ್ಕಳಿಗೆ ಅವರವರ ಸ್ಥಾನಮಾನಕ್ಕೆ ಕುತ್ತು ಬಂದಾಗ ಎಲ್ಲ ಅಧಿಕಾರವನ್ನು ಅನುಭವಿಸಿಯೂ ಕೂಡ ಈ ಮುದಿ ವಯಸ್ಸಲ್ಲೂ ಕೂಡ ಪ್ರತಿಭಟಿಸುವ, ಪಕ್ಷಕ್ಕೆ ಮುಜುಗರನ್ನು ತರುವ, ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡುವ ಮಟ್ಟಕ್ಕೆ ಎದುರು ನಿಲ್ತಾರೆ. ಪ್ರತಾಪ್ ಸಿಂಹನ ವಿನಯ ಎಂಥದ್ದು, ಪ್ರತಾಪ್ ಸಿಂಹನ ಸಹಕಾರ ಎಂಥದ್ದು, ಪ್ರತಾಪ್ ಸಿಂಹನ ಪಕ್ಷನಿಷ್ಠೆ ಏನು? ಇಂಥ ಸಂದರ್ಭದಲ್ಲಿ ಇದೇ ಪ್ರತಾಪ್ ಸಿಂಹನಿಗೆ ನೀವು ಯದುವೀರರ ವಿಷಯ ಬಂದಾಗ ಪ್ರತಾಪ್ ಸಿಂಹನಕ್ಕಿಂತ ಉತ್ತಮ ಅಭ್ಯರ್ಥಿ ಅಂದರೆ ಏನರ್ಥ? ಯಾವ ದರ್ಜೆಯಲ್ಲಿ ಉತ್ತಮ ಅಭ್ಯರ್ಥಿ? ಇಂಥ ಮಾತುಗಳು ಸಾರ್ವಜನಿಕವಾಗಿ ಬಂದಾಗ ಅದು ಪಕ್ಷಕ್ಕೆ ಮುಜುಗರ ಅಷ್ಟೇ ಅಲ್ಲ, ಒಬ್ಬ ಕೆಲಸ ಮಾಡಿದ ನಿಷ್ಠಾವಂತ ಕಾರ್ಯಕರ್ತನಿಗೆ, ಸಂಸದನಿಗೆ ನೀವು ಮಾಡುವ ಅಪಮಾನ, ಅವಮಾನ. ಇದರ ಪರಿಣಾಮ ಖಂಡಿತವಾಗಿ ಆಗತ್ತೆ. ಅವರ ಬೆಂಬಲಿಗರು ಅಥವಾ ಕಾರ್ಯಕರ್ತರಿಗೆ ಇದು ಅರ್ಥ ಆಗೋದಿಲ್ವೇ? ಅಥವಾ ಸ್ವತಃ ಪ್ರತಾಪ್ ಸಿಂಹ ಏನು ಕಲ್ಲುಗುಂಡೆ ಅವರು, ಅವರಿಗೆ ಭಾವನಾತ್ಮಕವಾದಂಥ ಒಳತೋಟಿ ಇಲ್ವೇ? ಅವ್ರಿಗೂ ಮಾನ ಸಮ್ಮಾನದ ಪ್ರಜ್ಞೆ ಇರುವುದಿಲ್ಲ ಅಂತ ಭಾವಿಸಿದ್ರೇನೋ? ಯಾರೋ ರಾಜಕೀಯ ಮಾಡಿಕೊಂಡು ಆ ವಿರೋಧಿ ಪಕ್ಷದವರಿಗೂ ಓಕೆ, ಸ್ವಪಕ್ಷೀಯರಿಗೂ ಓಕೆ, ಎಲ್ಲರಿಗೂ ಓಕೆ, ಒಂದಿಷ್ಟು ದುಡ್ಡು ಮಾಡಿಕೊಂಡು ಬಂಗ್ಲೆ, ಆಸ್ತಿ ಪಾಸ್ತಿ ಎಲ್ಲ ಮಾಡಿಕೊಂಡು ಐಷಾರಾಮಾಗಿರುವಂಥ MP ಗಳನ್ನು ಭಾಳಷ್ಟು ಜನ ನೋಡಿದ್ದೇವೆ. ಅವರಿಗೆ ವಿರೋಧವೇ ಇಲ್ಲ. ಯಾಕೆಂತಂದರೆ ಎಲ್ಲರೊಟ್ಟಿಗೂ ಅಡ್ಜಸ್ಟ್ಮೆಂಟು. ಈ ವ್ಯಕ್ತಿಯನ್ನು ಯಾಕೆ ವಿರೋಧಿಸ್ತಾರೆ? ಮರದಲ್ಲಿ ಹಣ್ಣು ಜಾಸ್ತಿ ಇದ್ದಾಗಲೇ ಕಲ್ಲೊಡೆಯುವವರು ಜಾಸ್ತಿ. ಬೋಳು ಮರಕ್ಕೆ ಯಾರೂ ಕಲ್ಲೊಡೆಯುವುದಿಲ್ಲ. ಪ್ರತಾಪ್ ಸಿಂಹನ ಹತ್ರ ಶಕ್ತಿ ಇದೆ, ಕೆಲಸ ಮಾಡಿದ್ದಾರೆ, ನಿಷ್ಠೂರವನ್ನು ಮಾಡ್ಕೊಳ್ತಾರೆ. ಯಾಕೆ ಅಂತಂದರೆ ಅಭಿವೃದ್ಧಿಗೆ ಅಡ್ಡಗಾಲ ಹಾಕುವಂಥ ಈ ಕೆಟ್ಟ ರಾಜಕಾರಣ ಬಂದಾಗ ಅದಕ್ಕೆ ಅವರು ವಿರೋಧ ಮಾಡಿದ್ದಾರೆ. ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ, ನೇರ ರಾಜಕಾರಣ ಮಾಡಿದ್ದಾರೆ, ನಿಷ್ಠುರವಾದ ರಾಜಕಾರಣ ಮಾಡಿದ್ದಾರೆ, ಜನಪರವಾದ ರಾಜಕಾರಣ ಮಾಡಿದ್ದಾರೆ.
ಜನಮುಖಿಯಾದ ನಡೆಯನ್ನೇ ನಡೆದಿದ್ದಾರೆ. ಹಾಗಾಗಿ ಅವರಿಗೆ ವಿರೋಧ ಜಾಸ್ತಿ. ಅವರನ್ನು ಟಿಕೆಟಿಂದ ವಂಚಿಸಿದ್ದು ಅಲ್ಲದೆ ಮತ್ತೆ ಮತ್ತೆ ಅವರಿಗೆ ನೀವು ಆಘಾತವನ್ನು ಮಾಡ್ತೀರಿ ಅಂತಾದರೆ, ಮುಜುಗರವನ್ನು ತರ್ತೀರಿ ಅಂತಾದರೆ, ಹಾಗಾದರೆ ಪಕ್ಷದ ಹಿರಿಯರು ಇದೇ ರೀತಿ ಮುಂದುವರಿದರೆ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಮುನ್ನಡೆ ಹೇಗೆ ಸಾಧ್ಯ? ಅದು BJP ಒಂದು ಶಿಸ್ತಿನ ಪಕ್ಷ ಅಂತ ನಾವು ಭಾವಿಸಿದ್ದೆವು. ಆದರೆ BJPಯಲ್ಲಿ ಇವತ್ತು ಎಂಥ ಒಂದು ಅಶಿಸ್ತು ತಾಂಡವಾಡ್ತಾ ಇದೆ ಅಂದರೆ, ಕೇವಲ ಮೋದಿಯವರ ಕೈ ಬಲಪಡಿಸ್ತೇವೆ ಅಂತ ಹೇಳ್ಕೊಳ್ತಾ ಇಡೀ ರಾಜ್ಯ ರಾಜಕಾರಣವನ್ನು BJPಯ ಪಕ್ಷದ ಒಳಗಡೆನೆ ಹೊಲಸೆಬ್ಬಿಸಲಿಕ್ಕೆ ಅಂತಲೇ ಕೆಲವರು ಹುಟ್ಟಿದ ಹಾಗೆ ಕಾಣುತ್ತೆ. ಅವರ ನಾಲಿಗೆಗೂ ಇತಿಮಿತಿ ಇಲ್ಲ, ಲಂಗು ಲಗಾಮಿಲ್ಲ, ಏನು ಬೇಕಾದರೂ ಮಾತಾಡ್ಬೋದು. ಇಂಥ ಅರಾಜಕತೆ, ಇಂಥ ಭ್ರಷ್ಟಾಚಾರ, ಇಂಥ ಅಧಿಕಾರದ ನಿರೀಕ್ಷಿತ ರಾಜಕಾರಣ, ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡುವಂಥದ್ದು, ಇಂಥ ಹೇಸಿಗೆತನದಿಂದ, ಭಂಡತನದಿಂದಲೇ ಕಳೆದ ವಿಧಾನಸಭಾ ಚುನಾವಣೆಯನ್ನು ಕಳ್ಕೊಂಡದ್ದು. ಕಾಂಗ್ರೆಸ್ಸಿನ ಬಿಟ್ಟಿ ಭಾಗ್ಯ ಜನರನ್ನು ಮರಳು ಮಾಡಿದ್ದಲ್ಲ, ಇದೇ BJPಯ ಆಪರೇಷನ್ ಕಮಲದ ಪ್ರತಿಫಲವಾಗಿ ಹುಟ್ಟುಕೊಂಡಂಥ ಸರ್ಕಾರದ ದುಷ್ಟತನ, ಜನವಿರೋಧಿತನ, ಹೇಸಿಗೆತನ, ನಡತೆಗೆಟ್ಟದ ರಾಜಕಾರಣದ ಫಲ ಆ ಸೋಲು. ಇದೇ ರೀತಿ ಮೋಹನ್ ದಾಸ್ ಅಗರ್ವಾಲ್ ಹಾಗೆ, ಈಶ್ವರಪ್ಪನವರ ಹಾಗೆ, ಸದಾನಂದ ಗೌಡರು ಎಲ್ಲವನ್ನ ಕ್ಲೀನ್ ಮಾಡಲಿಕ್ಕೆ ಹೊರಟಿದ್ದಾರಂತೆ. ಅವರು ತಿಳ್ಕೊಂಬಿಟ್ಟಿದ್ದಾರೆ, ನಾನು ಬಿಳೆ ಬಟ್ಟೆ ಹಾಕ್ತಾ ಇದ್ದೇನೆ, ಶುಭ್ರವಾಗಿ ಶುದ್ಧವಾಗಿ ನಗಾಡ್ತೇನೆ, ಆದ್ದರಿಂದ ಜನ ನನ್ನನ್ನು ಶುದ್ಧ ಅಂತ ಭಾವಿಸಿದ್ದಾರೆ ಅಂತ. ಇವರ ಬಿಳೆ ಬಟ್ಟೆಯ ಒಳಗಡೆ ಕಂಡು ಕಾಣದೇ ಇದ್ದಂಥ ಹೊಲಸು ರಾಜಕಾರಣದ ಕಲೆಗಳು ಎಷ್ಟೆಷ್ಟು ಇವೆ, ಏನೇನಿವೆ, ಅದು ಯಾವ್ಯಾವ CD ರೂಪದಲ್ಲೆಲ್ಲ ಇದೆ ಅನ್ನೋದೆಲ್ಲವೂ ಜನರಿಗೆ ಗೊತ್ತಿದೆ. ಇವರ ಹಣೆಬರಹಗಳೆಲ್ಲವೂ ಜನರಿಗೆ ಗೊತ್ತಿದೆ. ಇಂಥ ದರಿದ್ರ ರಾಜಕಾರಣಿಗಳೇ ಈ ರೀತಿ ಮಾತಾಡಲಿಕ್ಕೆ ಶುರು ಮಾಡಿದರೆ ಪ್ರತಾಪ್ ಸಿಂಹನಂಥ ಒಬ್ಬ ನಿಷ್ಠ ರಾಜಕಾರಣ ಏನು ಮಾಡಬೇಕು? ಒಂದು ಶುದ್ಧವಾದಂಥ ಅಭಿವೃದ್ಧಿಶೀಲ ರಾಜಕಾರಣವನ್ನು ಮಾಡ್ಕೊಬಂದವರು ಏನು ಮಾಡಬೇಕು? ಅಂದರೆ ಅವರ ಹೊಂದಾಣಿಕೆ ಅವರ ದೌರ್ಬಲ್ಯ ಅಂತ ಭಾವಿಸ್ತೀರೇನೋ? ಅವರಿವತ್ತು ಯದುವೀರನೊಟ್ಟಿಗೆ ನಿಂತುಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರತಾಪ್ ಸಿಂಹನವರ ದೌರ್ಬಲ್ಯ ಅಂತ ಭಾವಿಸಿದರೆ ಅದಕ್ಕಿಂತ ಮುಟ್ಟಾಳತನ ಇನ್ನೊಂದಿಲ್ಲ. ದೂರದರ್ಶಿತ್ವದ ರಾಜಕಾರಣ. ಇವತ್ತಲ್ಲ ನಾಳೆ ಪಕ್ಷ ನನಗೆ ಮತ್ತೆ ಸರಿಯಾದ ಸ್ಥಾನವನ್ನು ಮಾನವನ್ನು ಕೊಟ್ಟೀತು, ಕೊಡದೇ ಇದ್ದರೂ ಇಲ್ಲಿವರೆಗೆ 10 ವರ್ಷದಲ್ಲಿ ನಾನು ಅದ್ಭುತವಾದಂಥ ಕೆಲಸ ಮಾಡಿದ್ದೇನೆ, ಆ ಸಾರ್ಥಕತೆ ನನಗಿದೆ ಅನ್ನುವಂಥ ಆ ತುಂಬು ಮನೋಭಾವದಲ್ಲಿ, ಪಕ್ಷನಿಷ್ಠ ಒಂದು ದೃಷ್ಟಿಯಲ್ಲಿ ಒಬ್ಬ ಒಳ್ಳೆಯ ಕಾರ್ಯಕರ್ತನಾಗಿ ಅವರು ಮುನ್ನಡೆತಾ ಇದ್ದಾರೆ. ಅಲ್ಲಿಯ ಗೆಲುವಿಗೆ ಕಾರಣವಾಗುವ ಎಲ್ಲ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಡಿದ ಮಾತು ಅದು ಅತ್ಯಂತ ಬೆಲೆ ತೆರುವ ಮಾತಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಪ್ರತಾಪ್ ಸಿಂಹ ಒಮ್ಮೆ ಒಂದು ಹೆಜ್ಜೆಯನ್ನು ಹಿಂದಿಟ್ಟರೆ ಅಥವಾ ಬೇರೆ ಎಲ್ಲ ಈ ಹಿರಿಯ ಮುದಿ ರಾಜಕಾರಣಿಗಳು ಮಾಡ್ತಾ ಇರುವಂಥ ಪಕ್ಷ ವಿರೋಧಿ, ಜನವಿರೋಧಿ ರಾಜಕಾರಣದ ವರಸೆಯನ್ನು ಅವರೂ ತೆರೆಮೆರೆಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದರೆ, ಸಿದ್ದರಾಮಯ್ಯನವರ ಏನು ಕ್ಷೇತ್ರ ಅದು, ಇಡೀ ತನ್ನ ಶಕ್ತಿಯನ್ನು ಅಲ್ಲಿ ಸುರಿತಾ ಇದ್ದಾರೆ, ಇಡೀ ಶಕ್ತಿಯನ್ನು ಕೇಂದ್ರೀಕರಿಸ್ತಾ ಇದ್ದಾರೆ. ಯಾರೇ ಕೂಡ ರಾಜಮನೆತನಕ್ಕೆ ಏನನ್ನೂ ಮಾತಾಡಬಾರ್ದು ಅಂತ ಖಬರ್ದಾರ್ ಮಾಡಿದ್ದಾರೆ. ಈ ಎಲ್ಲ ರೀತಿಯಲ್ಲೂ ಚಾಮರಾಜನಗರ ಮತ್ತು ಮೈಸೂರನ್ನು ಗೆದ್ದುಕೊಂಡು ಬರಬೇಕು ಅಂತ ಅವರು ರಣತಂತ್ರವನ್ನು ರೂಪಿಸ್ತಾ ಇರುವ ಹೊತ್ತಲ್ಲಿ ಕೋಲ್ ಕೊಟ್ಟು ಪೆಟ್ಟು ತಿನ್ನೋದಲ್ಲ, ಕೋಲ್ ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಸೆಲ್ಫ್ ಸುಸೈಡ್ ಇದು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೇ, ನಿಮ್ಮ ಮಾತು ಇದು ಎಷ್ಟು ದುಬಾರಿಯಾಗಿ ಪರಿಣಮಿಸಬಹುದು ಅನ್ನುವ ನಿರೀಕ್ಷೆ ಕೂಡ ನಿಮಗೆ ಇದ್ದ ಹಾಗೆ ಇಲ್ಲ. ಇಂಥ ತಪ್ಪುಗಳು ಮುಂದುವರಿದರೆ ನಿಮ್ಮ ಎಲ್ಲ ಲೆಕ್ಕಾಚಾರಗಳು, ಸಮೀಕ್ಷೆಗಳು, ಎಲ್ಲ ನಿಮ್ಮ ಅಲೆಗಳು ತಿರುಗು ಬೀಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಬಿ ಕೇರ್ಫುಲ್. ನಮಸ್ತೆ.